ನೆಕ್ಸ್ಟ್ ಯಾವ ತರ ಪ್ರಾಜೆಕ್ಟ್ಗಳನ್ನ ಅಥವಾ ಯಾವ ತರ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅಂತ ಆಸೆ ಇದೆ ಅಂತ? ನನಗೆ ಈಗ ವರ್ಣ ಏನಂದ್ರೆ ಒಂದು ರೂರಲ್ ಬ್ಯಾಕ್ಡ್ರಾಪ್ ಸಿನಿಮಾ ಆಯಿತು, ಒಂದು ಕಮರ್ಷಿಯಲ್ ಸಿನಿಮಾ ಅದು ಆಗಿರೋದ್ರಿಂದ ನೆಕ್ಸ್ಟು ಈ ಕೆಲವೊಂದು ಸಿನಿಮಾಗಳು ಬರೋದು ಗೊತ್ತಾ ನಿಮಗೆ, ಅಂದರೆ ಪಾತ್ರಗಳು ತುಂಬ ಕಡಿಮೆ ಆದ್ರೂ ಆ 4-5 ಪಾತ್ರಗಳಿದ್ರೂ ಕೂಡ ಆ ಸಿನಿಮಾಗೆ ತುಂಬ ಡೆಪ್ತ್ ಇರುತ್ತೆ. ಹ್ಮ್. ಸುಮಾರು ಸಿನಿಮಾಗಳ ಎಕ್ಸಾಂಪಲ್ಗಳಿದೆ ನಿಮ್ಗೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, 4 ಕ್ಯಾರೆಕ್ಟರ್ ಇರುತ್ತೆ ಸಿನಿಮಾದಲ್ಲಿ, ಬಟ್ ಆ 4 ಕ್ಯಾರೆಕ್ಟರ್ ಇಡೀ ಸಿನಿಮಾಗೆ ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಪ್ರತಿ ಕ್ಯಾರೆಕ್ಟರ್ಗೂ ಒಂದು ಇಂಪಾರ್ಟೆನ್ಸ್ ಅಂತ ಹೇಳ್ತಾರಲ್ಲ, ಆ ಥರದ ಪಾತ್ರಗಳು ಮಾಡೋಕ್ಕೆ ಇಷ್ಟ ನನಗೆ. ಒಂದು ಈಗ ಮುಂಚೆ ಇತ್ತು ಮೈಥಾಲಜಿ, ಆ ಥರ ಸಿನಿಮಾಗಳು ಎಲ್ಲ ಮಾಡಬೇಕು ಅನ್ನೋದು ಮುಂಚೆ ಇತ್ತು. ಬಟ್ ಈಗಿರೋ ಸಿಚುವೇಶನಲ್ಲಿ ಎಲ್ಲಿ ಬರ್ತಿದೆ ಮೈಥಾಲಜಿ ಸಿನಿಮಾಗಳು? ಕಡಿಮೆ ಆಗ್ಬಿಟ್ಟೈತೆ. ಕಡಿಮೆ. ಸೊ ನಾವು ಆಸೆ ಪಟ್ರು ಅದು ಈಡೇರಕ್ಕೆ ತುಂಬ ವರ್ಷಗಳು ಟೈಮ್ ಹಿಡಿಯುತ್ತೆ. ಬಟ್ ಸಿಗೋಂಥ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಇಷ್ಟ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಒಳ್ಳೆ ಡ್ಯಾನ್ಸರ್ ಆಗಿರೋದ್ರಿಂದ ಒಂದಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕು ಅಂತ ಇಷ್ಟ. ಈಗ ವರ್ಣದಲ್ಲೂ ಒಂದು 4 ಫೈಟು 4 ಸಾಂಗು ಕಂಟೆಂಟ್ ಜೊತೆಗೆ ಒಂದಷ್ಟು ಇಟ್ಕೊಂಡಿದ್ದಾರೆ, ಆ ಥರದ್ದು ಮಾಡಬೇಕು ಅಂತ ಇಷ್ಟ. ಬಟ್ ಏನೇ ಮಾಡಿದ್ರು ರೀಚ್ ಆಗೋವಂಥ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟ. ಅದು ಈಗ ಡೈರೆಕ್ಟರ್ಗಳಿಗೆ, ಈಗ ನಮಗೇನೋ ಎಲ್ಲ ಥರದ ಪಾತ್ರಗಳು ಮಾಡಬೇಕು ಅಂತ ಇಷ್ಟ ಸರ್. ಬಟ್ ಡೈರೆಕ್ಟರ್ಗಳಿಗೆ ಇವ್ನು ಈ ಥರದ ಪಾತ್ರಗಳಿಗೆ ಹಾಕಿದ್ರೆ ವರ್ಕೌಟ್ ಆಗ್ತಾನೆ ಅಂತ ಅನ್ಸುತ್ತಲ್ಲ, ಅವ್ರು ಯಾವ ಪಾತ್ರ ಕೊಡ್ತಾರೆ ಅದಕ್ಕೆ ಜಸ್ಟಿಫೈ ಮಾಡಬೇಕಷ್ಟೇ ನಮ್ಮ ಕೆಲಸ. ಈಗ 14 ವರ್ಷದ ಜರ್ನಿ ಆಗಿದೆ ನಮ್ಮದು. 14 ಇಯರ್ಸ್ ಜರ್ನಿ ಆದಮೇಲೆ ಸಿಗೋಂಥ ಪಾತ್ರಗಳನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ನನಗೆ ಇದೇ ಬೇಕು ಅದೇ ಬೇಕು ಅಂತ ಕೂತ್ಕೊಂಡಿದ್ರೆ ಟೈಮ್ ಆಗ್ತಿರೋದು ನಿಮಗೆ. ಸಿಗೋದನ್ನ ಬೆಸ್ಟ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಸೊ ಇದೆ, ಒಂದಷ್ಟು ಕನಸುಗಳಿದೆ. ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಎಲ್ಲ ನಿಮಗೆ. ವರ್ಣ ಬರಲಿ ಈಚೆ, ಈಚೆ ಬಂದು ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಇಲ್ಲ, ನಾನು ಇನ್ನೊಂದು 5 ಡೇಸ್ ಶೂಟ್ ಬ್ಯಾಲೆನ್ಸ್ ಇದೆ. ಒಂದು ಫೈಟು, ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ. ಅದು ಆ್ಯಕ್ಚುಲಿ ನೆನ್ನೆಯಿಂದ ಶೆಡ್ಯೂಲ್ ಹಾಕ್ಕೊಂಡಿದ್ರು. ಈ ಮಳೆ ಇರೋದ್ರಿಂದ ಔಟ್ಡೋರ್ ಏನೋ 1 ವೀಕ್ ಮಳೆ ಪ್ರಿಡಿಕ್ಷನ್ ತೋರಿಸ್ತಿದ್ದಾರೆ. ಈ ಮಂತ್ 28 ಹಾಕೊಂಡಿದ್ದಾರೆ. ಸೊ ಅದು ಮುಗಿದ ತಕ್ಷಣ ನೆಕ್ಸ್ಟ್ ಮಂತ್ ಎಂಡ್ಗೆ ಫಸ್ಟ್ ಲುಕ್ ಟೀಸರ್ ಈಚೆ ಬರ್ಬೋದು. ಈಗ ಏನಂತಂದ್ರೆ, ನಿಮ್ಮ CCL ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಪ್ರದೀಪ್ ಅವ್ರು ಆಗಿರ್ಬೋದು, ರಾಜೀವ್ ಹನು ಆಗಿರ್ಬೋದು, ಆಮೇಲೆ ಪ್ರವೀಣ್ ಅವ್ರು ಆಗಿರ್ಬೋದು, ಇನ್ನೊಂದಷ್ಟು ಜನ ಇದ್ದಾರೆ. ಸೊ ಅವ್ರ ಬಗ್ಗೆ ಏನಾದ್ರು? ನನಗೆ ಆಕ್ಚುಲಿ ಬಿಗಿನಿಂಗ್ ಡೇಸ್ ಅಲ್ಲಿ ಬಂದಾಗ CCL ಅಂದ ತಕ್ಷಣ, ಅವಾಗ ಅಫ್ಕೋರ್ಸ್ ಸುದೀಪ್ ಸರ್ ಬಿಟ್ರೆ ಟಕ್ ಅಂತ ನೆನಪಾಗದೆ ರಾಜೀವ್ ಮತ್ತೆ ಪ್ರದೀಪ್. ನನ್ನನ್ನ ಆಕ್ಚುಲಿ ಅವಾಗ ನನ್ನ ಬಗ್ಗೆ ಹೇಳಿರೋದೇ ರಾಜೀವ್. ಈ ಸೀಸನ್ ಚೆನ್ನಾಗಿ ಆಡಿದಾನೆ ನೋಡಿ ಅಂತ, ಅಂದ್ರೆ ಟೀಮಲ್ಲಿ ಡಿಸ್ಕಷನ್ ಆಗುತ್ತಲ್ಲ, ಯಾರು ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಆ ಟೈಮಲ್ಲಿ ನನ್ನ ಗೇಮ್ ಬಗ್ಗೆ ಸಖತ್ ಇಷ್ಟ. ನಾ KCC ಟೈಮಲ್ಲಿ ಒಂದ್ಸಲ ಏನ್ ಮಾಡ್ಬಿಟ್ಟಿದ್ದೆ, ನಾನು ಪ್ರಾಕ್ಟೀಸ್ ಟೈಮಲ್ಲಿ ರಾಜೀವ್ನ ಫಸ್ಟ್ ಬಾಲ್ಗೆ ಔಟ್ ಮಾಡ್ಬಿಟ್ಟಿದ್ದೆ. ನಾನು ಸ್ವಿಂಗ್ ಹಾಕ್ಬಿಟ್ಟಿದ್ದು. ಯಾವಾಗ್ಲೂ ಹೇಳ್ತಾರೆ ಹೆಂಗ್ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ ಕಣ ಈ ಬಾಲ್ ಅಂತ. ಬಟ್ ಸೀರಿಯಸ್ಲಿ ಈಸ್ ವೆರಿ ಸಪೋರ್ಟಿವ್. ಅಂದ್ರೆ CCL ನ ತುಂಬಾ ವರ್ಷದಿಂದ ಆಡ್ಕೊಂಡ್ ಬಂದಿದ್ರು ಕೂಡ, ಸುದೀಪ್ ಸರ್ ಜೊತೆ ತುಂಬಾ ವರ್ಷಗಳಿಂದ ಇದ್ರು ಕೂಡ, ನಾವು ಬಿಗಿನಿಂಗ್ ನಾವು CCL ಹೋದಾಗ ನಮ್ಗೆ ತುಂಬಾ ಒಳ್ಳೆ ಕಂಫರ್ಟ್ ಕೊಟ್ಟು, ತುಂಬಾ ವರ್ಷದಿಂದ ಫ್ರೆಂಡ್ಸ್ ಏನೋ ನನ್ನ ಹತ್ರ ಯಾವಾಗ್ಲೂ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರು. ರಾಜೀವ್ ನಾನು ರೂಮ್ಮೇಟ್ ಕೂಡ. ರಾಜೀವ್ ನಾನು ರೂಮ್ಮೇಟ್ CCL ಅಲ್ಲಿ. ತುಂಬಾ ಒಳ್ಳೆ ಚೆನ್ನಾಗಿ ಸಪೋರ್ಟ್ ಮಾಡೋದು. ಅಫ್ಕೋರ್ಸ್ ಪ್ರದೀಪ್, ನಾವು ಆಡಿದ ಸೀಸನ್ ಎಲ್ಲ ಪ್ರದೀಪ್ ಕ್ಯಾಪ್ಟನ್ ಆಗಿದ್ದು. ಅವರೆಲ್ಲ ಅಷ್ಟು ಚೆನ್ನಾಗಿ ನಮಗೆ ಒಂದು ಕಂಫರ್ಟ್ ಝೋನ್ ಕೊಟ್ಟಿರೋದಕ್ಕೆ ನಾವು ತುಂಬಾ ಸೀಸನ್ಗಳು ಕ್ರಿಕೆಟ್ ಆಡ್ಕೊಂಡ್ ಬಂದಿದ್ದಿಲ್ಲ, ಆಡಕ್ಕಾಗ್ತಿಲ್ಲ. ಆಮೇಲೆ ನಾವೆಲ್ಲ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಅವರೆಲ್ಲ ನೋನ್ ಫೇಸ್ಗಳು ಸರ್. ಕ್ರಿಕೆಟಲ್ಲಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ನೋಡ್ಕೊಂಡ್ ಬಂದವರು. ಏನಾಗುತ್ತೆ, ಇವಾಗ ಬಂದ ನಾವೇನೋ ಜೊತೆಲಿ ಇದ್ದೀವಿ ಅಂತ ತಕ್ಷಣ ನಾವು ಲೀನಿಯನ್ಸ್ ತೊಗೊಳಕ್ಕಾಗಲ್ಲ. ಅವ್ರ ರೆಸ್ಪೆಕ್ಟ್ ಅದನ್ನ ನಾವು ಕೊಡ್ಲೇಬೇಕು. ನಾವು ಇವತ್ತು ನಾವು ಸರಿ ಸಮ ಬಂದ್ಬಿಟ್ಟಿದೀವಿ ಅಥವಾ ನಾವು ಆಕ್ಟ್ ಮಾಡಿದೀವಿ, ನಾವು ಇದು ಮಾಡಿದೀವಿ ಅಂದ ತಕ್ಷಣ ಅವ್ರದ್ದೊಂದು ಜರ್ನಿ ಬೇರೆ ಇರುತ್ತೆ. ಅವ್ರ ಲೈಫ್ದಲ್ಲಿ ಅವ್ರಿಗೆ ಆದಂಥ ಕಷ್ಟಗಳನ್ನ ಅನುಭವಿಸ್ಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಇವತ್ತು ಅವರು ಒಂದು ಸ್ಟೇಜ್ಗೆ ಹೋಗಿ ನಿಂತಿದ್ದಾರೆ. ಈಗ ನೀವು ಪ್ರತಿ ಸಲ ದರ್ಶನ್ ಸರ್ ಬಗ್ಗೆ ಆಗಲಿ, ಸುದೀಪ್ ಸರ್ ಬಗ್ಗೆ ಆಗಲಿ, ಅಥವಾ ಬೇರೆ ಡಾಲಿ ಅವ್ರ ಬಗ್ಗೆ ಆಗಲಿ ನೀವು ಕೇಳಿದಾಗ, ಇವತ್ತು ನಾವು ಜೊತೆಲಿದ್ದೀವಿ ಅಂದ ತಕ್ಷಣ ಏನೋ ತುಂಬಾ ಲೀನಿಯನ್ಸ್ ಆಗಿ ಮಾತಾಡೋದು ಅಂತಲ್ಲ. ಅವರೆಲ್ಲ ದೊಡ್ಡ ಸ್ಥಾನಕ್ಕೆ ಹೋಗಿರೋದೇ ಆ ಜರ್ನಿ ನೋಡ್ಕೊಂಡ್ ಬಂದಿರೋದ್ರಿಂದ ನಾವಿನ್ನೂ ಅದರಲ್ಲಿ ಒಂದು 10% 20% ಬಂದಿದೀವಿ ಅಷ್ಟೇ. ನಾವೆಲ್ಲ ವೆರಿ ಹ್ಯಾಪಿ. ಅಂದ್ರೆ ಈ ತರದೊಂದು ಸ್ನೇಹ ಬಳಗ ಸಿಕ್ಕಿರೋದು ತುಂಬಾ ಖುಷಿ ನನಗೆ. ಇಂಡಸ್ಟ್ರಿಗೆ ಬಂದಿದ್ದು ಏನಂದ್ರೆ, ಕ್ರಿಕೆಟ್ನು ಎಂಜಾಯ್ ಮಾಡ್ದಂಗಾಯ್ತು, ದೊಡ್ಡ ಸ್ಟಾರ್ಗಳ ಜೊತೆನೂ ಇದ್ದಂಗಾಯ್ತು, ಅವ್ರ ಜೊತೆ ಆಕ್ಟ್ ಮಾಡಿದ್ದು ಆಯ್ತು, ಅವ್ರ ಪ್ರೊಡಕ್ಷನ್ಗಳಲ್ಲಿ ಆಕ್ಟ್ ಮಾಡಿದ್ದಾಯ್ತು. ನಾನು ಒನ್ ಆಫ್ ದ ಮೋಸ್ಟ್ ಬ್ಲೆಸ್ಡ್ ಸರ್. ಯಾಕೆಂದ್ರೆ ನನಗೆ ಎಲ್ಲಾ ಸ್ಟಾರ್ಗಳು ಸಪೋರ್ಟ್ ಮಾಡಿದ್ದಾರೆ, ಎಲ್ರ ಜೊತೆನೂ ಚೆನ್ನಾಗಿದ್ದೀನಿ, ಯಾರ ಜೊತೆನೂ ಕಾಂಟ್ರವರ್ಸಿ ಮೇನ್ ಇದು ಎಲ್ಲೂ ಸಿಗೋದೇ ಇಲ್ಲ ಅನ್ಸುತ್ತಲ್ಲ. ನಾನು ಹೇಳಿದ್ನಲ್ಲ, ನಾನು ಮಿಸ್ಯೂಸ್ ಮಾಡ್ಕೊಳಲ್ಲ. ಈಗ ನಾನು ಸುದೀಪ್ ಸರ್ ಜೊತೆ ನಾನು CCL ಆಡಿದೀನಿ ಅಂದ ತಕ್ಷಣ
ನಾನು ಪ್ರತಿದಿನ ಮನೆಗೆ ಹೋಗೋದೇ ಆಗಲಿ ಅಥವಾ ಅನ್ನೆಸೆಸರಿ ಹೋಗಿ ಡಿಸ್ಟರ್ಬ್ ಮಾಡೋದೇ ಆಗಲಿ ಆ ಥರ ಮಾಡಲ್ಲ. CCL ಟೈಮಲ್ಲಿ ಇರ್ತಾರೆ, ಹೋಗ್ತೀವಿ ಬರ್ತೀವಿ, ಅಥವಾ ನಂದಿನ ಸಿನಿಮಾ ಏನಾದರೂ ಲಾಂಚಿಂಗಿಗೋ ಪ್ರಮೋಷನ್ಗೋ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಏನೋ ಎಲ್ಲಿಗೆ ಬೇಕು ಅಂದರೆ ಕೇಳ್ತೀನಿ. ಬಿಟ್ರೆ ನಾನು ಹೋಗಿ ನನಗೆ ಚಾನ್ಸ್ ಕೊಡಿ, ಇದು ಮಾಡಿ ಬಿಗ್ ಬಾಸಿಗೆ ಕಳಿಸಿ, ನಾನು ಯಾವತ್ತೂ ಆ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ದಿಲ್ಲ. ಇವನ್ ದರ್ಶನ್ ಸರ್ ಹತ್ರನೂ ಅಷ್ಟೇ, ನಾವು ಒಂದೇ ಏರಿಯಾದಲ್ಲಿ ಇದ್ದೀವಿ, RN ನಗರದಲ್ಲಿ ಇದ್ದೀವಿ. ನಾನು ಹೋಗ್ತಿದ್ದೆ ಅವ್ರ ಬರ್ಡೇ ದಿನ ಮಾತ್ರ. ಬರ್ತ್ಡೇ ದಿನ ಬಿಟ್ಟರೆ ನಾನು ಯಾವತ್ತೂ ಹೋಗ್ತಿರಲಿಲ್ಲ. ಅದು ಬಿಟ್ಟರೆ ನಮ್ಮದು ಟ್ರೈಲರ್ ಲಾಂಚು ಮತ್ತು ಒಂದು ಸಿನಿಮಾ ಮುಹೂರ್ತಕ್ಕೆ ಕರಿಬೇಕಿತ್ತು, ಅವಾಗ ಬಿಟ್ಟರೆ ನಾನು ಯಾವಾಗಲೂ ಹೋಗ್ತಿಲ್ಲ. ಸೊ ಹಂಗಾಗಿ ನಮ್ಗೆ ಒನ್ ಫೇಸ್ ಆಫ್ ದರ್ಶನ್ ಸರ್ ಮಾತ್ರ ಗೊತ್ತಿರೋದು ನಮಗೆ. ಐ ಮೀನ್ ಅವ್ರ ಕೋಪದಲ್ಲಿದ್ದ ಹೆಂಗಿರ್ತಾರೆ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಯಾವಾಗಲೂ ನಾನು ಅಡ್ಮೈರ್ ಮಾಡ್ತೀನಿ. ಯಾರ್ಯಾರೋ ಏನೇನೋ ಹೇಳ್ಕೊಂತಾರೆ ಅಂತ ತಕ್ಷಣ ನಾನು ತಲೆ ಕೆಡ್ಸ್ಕೊಂಡು ನನಗೆ ಚೆನ್ನಾಗಿದ್ರಾ, ನನ್ನ ಜೊತೆ ಚೆನ್ನಾಗಿದ್ರಾ ಅಷ್ಟೇ ಇಂಪಾರ್ಟೆಂಟ್. ಅನ್ನೆಸೆಸರಿ ನನಗೆ ಗೊತ್ತಿಲ್ದಿರೋ ಟಾಪಿಕ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಸೇಮ್ ಡಾಲಿ ಹತ್ರ ಆಗಲಿ, ಸುಮ್ಮನೆ ತೊಂದರೆ ಕೊಡೋದು, ಮತ್ತೊಂದು ಮಿಸ್ಯೂಸ್ ಮಾಡ್ಕೊಳೋದು, ಅಥವಾ ಅವ್ರ ಹೆಸರು ಹೇಳ್ಕೊಂಡು ಇನ್ನೊಂದು. ನನ್ನ ಕೆಲಸ ಏನು, ನನಗೇನು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅವ್ರ ಜೊತೆ ಹಂಗೆ ರೆಸ್ಪೆಕ್ಟ್ ಆಗಿರ್ಬೇಕು ನಾನು. ಸೊ ಐ ಥಿಂಕ್ ಇಂಡಸ್ಟ್ರಿಲಿರೋ ಎಲ್ಲ, ಈಗ ಕ್ರಿಕೆಟ್ ಅಂದ ತಕ್ಷಣ ಎಲ್ಲರೂ ಸೇರ್ಕೊಂಡ್ಬಿಡ್ತೀವಿ ನಾವು. ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ, ಖುಷಿಯಾಗಿ, ಯಾರ ಜೊತೆನೂ ಮುಖ ಕೆಡ್ಸ್ಕೊಂಡಿಲ್ಲ, ಯಾರನ್ನೂ ಎದುರಾಕೊಂಡಿಲ್ಲ, ಆರಾಮಾಗಿ ಪೀಸ್ ಆಗಿದೆ. ಬಟ್ ಅದೇ ಒಂದು ಬೇಜಾರು ಏನಂದರೆ ನಮ್ಮ ಎಫರ್ಟ್ಗೆ ಇನ್ನೊಂದು ನೆಕ್ಸ್ಟ್ ಲಾಂಗ್ ಜರ್ನಿ ಹೋಗ್ಬೇಕಿನ್ನು. ಅದೊಂದು ಒಂದು ಗುಡ್ ಫ್ರೈಡೆ ಕಾಯ್ತಾ ಇದ್ದೀನಿ. ರಂಜಿತ್ ಅವ್ರ ಬಗ್ಗೆ ರಂಜಿತ್ ನಾವು ನಮ್ಮ ಶನಿ ಅಂತ ಒಂದು ಸೀರಿಯಲ್ ಬರ್ತಿತ್ತಲ್ಲ, ಸೂರ್ಯದೇವ ಅಂತ ಕ್ಯಾರೆಕ್ಟರ್ ಮಾಡ್ತಿದ್ದು. ಸೊ ಆ ಟೈಮಲ್ಲಿ ನಾನು ಕಲರ್ಸಲ್ಲಿ ಮಾಡ್ತಿದ್ವಿ, ಇವೆಂಟ್ಗಳಲ್ಲಿ ಸಿಗ್ತಾ ಇದ್ವಿ ನಾವು. ಬಟ್ ನಾವು ತುಂಬ ಜಾಸ್ತಿ ಕ್ಲೋಸ್ ಆಗಿದ್ದು ಅವಾಗ ಏನಾಗ್ತಿತ್ತು, ಸ್ಮಾಲ್ ಸ್ಕ್ರೀನ್ ಅವ್ರಿಗೆ ನಮ್ಮನ್ನೆಲ್ಲ ಸಿನಿಮಾ ಮಾಡಿದೀವಿ ಅಂತೇಳಿ ನಮ್ಗೆ ಕ್ರಿಕೆಟ್ ಕರೆದು ಬಿಡೋರು. ಸಿನಿಮಾನು ಮಾಡ್ತಿದ್ವಿ, ಸೀರಿಯಲ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ KCC ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಕ್ರಿಕೆಟ್ ಕರೆಯೋರು. ಪಾಪ ಬರೀ ಸೀರಿಯಲ್ ಮಾಡಿರೋ ಯಾರು ಕ್ರಿಕೆಟ್ ಕರಿತಿರ್ಲಿಲ್ಲ ಅವಾಗ. ಸೊ ಅವಾಗ ನಮ್ಮ ರಾಜೇಶ್ ಧ್ರುವ ಅಂತ ಆರ್ಟಿಸ್ಟ್ ಏನ್ ಮಾಡ್ದ, ಎಲ್ಲ ನಾವೆಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು ಯಂಗ್ಸ್ಟರ್ಸ್ ಎಲ್ಲ ಸೇರ್ಕೊಂಡು ಕ್ರಿಕೆಟ್ ಬರೀ ಸ್ಮಾಲ್ ಸ್ಕ್ರೀನ್ಗೆ ಅಂತ ಮಾಡಿದಾಗ ರಂಜಿತ್ ಅಲ್ಲಿ ಪರಿಚಯ ಆಗಿದೆ. ರಂಜಿತ್ ಒಂದು ಟೀಮು ಕ್ಯಾಪ್ಟನ್ ಆಗಿದೆ, ನಾನೊಂದು ಟೀಮು ಕ್ಯಾಪ್ಟನ್ ಆಗಿದೆ. ವೆರಿ ಗುಡ್ ಫ್ರೆಂಡ್. ಸಿಕ್ಕಿದಾಗ ಯಾವಾಗಲೂ ನನ್ನ ಚೆನ್ನಾಗಿ ಮಾತಾಡ್ತೀವಿ. ಪಾಪ ಮದುವೆಗೆ ಹೋಗೋಕ್ಕಾಗಲಿಲ್ಲ, ತುಂಬ ಕರೆದ. ಆ ಟೈಮಲ್ಲಿ ಶೂಟಿಂಗ್ ಇರೋದ್ರೆ ಹೋಗೋಕ್ಕಾಗಲಿಲ್ಲ. ಅವಾಗ ಅಂದರೆ ಕ್ಲೋಸ್ ಅಂದರೆ ನಾವೇನು ರೆಗ್ಯುಲರ್ ಸಿಗೋವಂಥ ಫ್ರೆಂಡ್ಸ್ಗಳಲ್ಲ, ಬಟ್ ಎಲ್ಲೇ ಏನೇ ಸಿಕ್ಕಿದ್ರು ಖುಷಿಯಾಗಿ ಚೆನ್ನಾಗಿ ಮಾತಾಡ್ತೀವಿ. ಒಳ್ಳೆ ಫ್ರೆಂಡ್, ಚೆನ್ನಾಗಿದ್ದೀವಿ. ಅಂದರೆ ನಾವು ಮಲೇಷ್ಯಾಗೆಲ್ಲ ಟ್ರಾವೆಲ್ ಮಾಡಿದ್ವಿ ಕ್ರಿಕೆಟ್ಗೆ, ದುಬೈ ಒಟ್ಟಿಗೆ ಟ್ರಾವೆಲ್ ಮಾಡಿದ್ವಿ, ಆಮೇಲೆ ಇಲ್ಲಿ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ವಿ. ಬಟ್ ಅದೇ ರಂಜಿತ್ ಪಾಪ ಬಿಗ್ ಬಾಸ್ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಿದ್ದ, ಅಂದ್ರೆ ಕೊನೆವರೆಗೂ ಬರೋಂಥ ಕಂಟೆಸ್ಟೆಂಟ್. ಅನ್ಫಾರ್ಚುನೇಟ್ ಅದು ಆಗ್ಬಾರ್ದಿತ್ತು, ಅದೊಂದು ಬೇಜಾರು. ಎಲ್ಲೋ ಒಂದ್ ಕಡೆ ಅದೊಂದು ನನಗೆ ಅದೇ ನಮ್ಮ ಗ್ಯಾಂಗ್ ಅಲ್ಲಿ ರಂಜಿತ್ ಗೆಲ್ಲೋ ಒಂದ್ ಕಡೆ ಇನ್ನೂ ಒಳ್ಳೇದಾಗ್ಬೇಕಿತ್ತು ಬಿಗ್ ಬಾಸ್ ಅಲ್ಲಿ, ಏನೋ ಒಂದು ಬೇಜಾರು. ಯಾಕಂದ್ರೆ ಅಂಥದ್ದು ಮತ್ತೆ ಸಿಗುವಂತ ವೇದಿಕೆ ಅಲ್ಲ. ನಾನು ಮೊನ್ನೆ ಫೋನ್ ಮಾಡಿದಾಗ್ಲೂ ಮಾತಾಡ್ತಿದ್ದೆ, ರಂಜಿತ್ ಹಂಗೆ ಆಗ್ಬಾರ್ದಿತ್ತು. ಯಾಕಂದ್ರೆ ನನಗೆ ಗೊತ್ತಿರೋರೆ 5 ಜನ ಕ್ಲೋಸ್ ಫ್ರೆಂಡ್ಸ್ಗಳಿದ್ರು. ತ್ರಿವಿಕ್ರಮ್, ರಂಜಿತ್, ಭವ್ಯ, ಇನ್ಯಾರಿದ್ರು ಆ ಸೀಸನ್ ಅಲ್ಲಿ, ತುಂಬಾ ಜನ ಗೊತ್ತಿರೋರೆ, ಶಿಶಿರ್, ಐಶ್ವರ್ಯ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದವ್ರು ನಾವೆಲ್ಲ ಕಲರ್ಸ್ ಅಲ್ಲಿ. ಅವ್ರಿಗೆಲ್ಲರಿಗೂ ಆಯ್ತು. ಬಟ್ ರಂಜಿತ್ಗೆ ಇನ್ನೊಂದು ಚೂರೇನು ಆಲ್ಮೋಸ್ಟ್ ಫಿನಾಲ್ವರೆಗೂ ಬರುವಂತ ಕಂಟೆಸ್ಟೆಂಟ್. ಎಲ್ಲರೂ ಅನ್ಕೊಂಡಿದ್ದೆ ಅಂತಂದ್ರೆ ಈ ಸೀಸನ್ 10 ಅಲ್ಲಿ ವಿನಯ್ ಮತ್ತೆ ಕಾರ್ತಿಕ್ ಮಧ್ಯೆ ಏನ್ ಜುಗಲ್ಬಂದಿ ನಡೀತು, ಅದೇ ರೀತಿ ತ್ರಿವಿಕ್ರಮ್ ಮತ್ತೆ ರಂಜಿತ್ ಮಧ್ಯೆ ನಡೆಯುತ್ತೆ ಆ ಟಕ್ ಆಫರ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಬ್ರು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಸ್. ಸೊ ಫಿನಾಲೆ ಕಂಟೆಸ್ಟೆಂಟ್ಸ್ ವರ್ಗುನು ಲೈಕ್ ಫಿನಾಲೆ ವರ್ಗುನು ಕೂಡ ಚೆನ್ನಾಗಿ ಟಕ್ ಆಫರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೊಂಡಿದ್ರು. ಫಿನಾಲೆವರೆಗೂ ಬರ್ಬೇಕಿತ್ತು ಸರ್. ಆಮೇಲೆ ಏನ್ ಗೊತ್ತಾ, ಅದು ಆ ತರದ ಅನ್ಫಾರ್ಚುನೇಟ್ ಆಗ್ಬಾರ್ದಿತ್ತು ಪಾಪ. ಅದು ಬೇಜಾರು ನಮ್ಗೆ. ಈಗೇನೋ ರೆಗ್ಯುಲರ್ ಎಲಿಮಿನೇಟ್ ಆಗೋ ಇನ್ನೊಂದಾಗ ಮತ್ತೊಂದು ಬಂದ್ರೆ ಓಕೆ. ಬಟ್ ಐ ಥಿಂಕ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಂಥ ಎಬಿಲಿಟಿ ಇರೋಂಥ ರಂಜಿತ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಬೇಕು. ಯಾವಾಗ್ಲೂ ಹೇಳ್ತಿರ್ತೆ, ನಾನು ಹೀರೋಗಿಂತ ವಿಲನ್ ಮಾಡೋದು ಇಷ್ಟ ನನಗೆ. ಯಾಕೆ ನಾವು ಅದರಲ್ಲಿ ಶನಿ ಸೀರಿಯಲ್ ನೋಡಿದೀವಿ ನಾವು. ಐ ಥಿಂಕ್ ಒಳ್ಳೇದಾಗ್ಬೇಕು ರಂಜಿತ್ ಚೆನ್ನಾಗಿ. ನೀವೇ ಸಾಕಷ್ಟು ವಿಚಾರನ ತಿಳಿಸ್ಕೊಟ್ರಿ. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ? ತುಂಬಾ ಇದೆ, ತುಂಬಾ ಇನ್ನೂ ಲಾಂಗ್ ಜರ್ನಿ ಇದೆ. ಸೊ ಇಲ್ಲಿಗೆ ಇನ್ನೂ ಸೀಮಿತ ಅಲ್ಲ. ವರ್ಣ ಸಿನಿಮಾ ಬರುತ್ತೆ, ಆಬ್ವಿಯಸ್ಲಿ ಬೇರೆ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಡೆಫಿನೆಟ್ಲಿ ವರ್ಣ ಸಿನಿಮಾ ಐ ಥಿಂಕ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅಂದರೆ ಒಂದು ಒಳ್ಳೆ ಬ್ರೇಕ್ ನಾನು ಹೆಂಗೆ ಕಾಯ್ತಿದ್ದೀನೋ, ನನಗೆ ಒಳ್ಳೆ ಬ್ರೇಕ್ ಸಿಗಲಿ ಅಂತ ನೀವೆಲ್ಲರೂ ನನ್ನ ಹಿತೈಷಿಗಳಾಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಒಂದು ಚಿಕ್ಕ ಪುಟ್ಟ ಸಂಪಾದನೆ ಮಾಡಿರೋಂಥ ಚಿಕ್ಕ ಅಭಿಮಾನಿಗಳೇ ಆಗಿರ್ಬೋದು, ನೀವೆಲ್ಲ ಪ್ರೌಡ್ ಪಡೋವಂಥ ಒಂದು ಸಿನಿಮಾ ಅದಾಗುತ್ತೆ. ಅಥವಾ ಇನ್ನೊಂದಷ್ಟು ಬೇರೆ ಮಾತುಕತೆಗಳೆಲ್ಲ ಆಗ್ತಾ ಇದೆ. ಡೆಫಿನೆಟ್ಲಿ ಅರ್ಜುನ್ ಯೋಗಿ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಅಂಥ ಒಂದು ಪೊಸಿಷನ್ಗೆ ಬಂದು ನಿಲ್ಲುವಂಥ ಸಮಯ ಬಂದಿದೆ. ಆದಷ್ಟು ಬೇಗ ನಿಮಗೆ ಗುಡ್ ನ್ಯೂಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಾಸ್ ಟಿವಿಗೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ, ನೀವು ಅನ್ಕೊಂಡಿರುವಂಥ ಪ್ರಾಜೆಕ್ಟ್. ಪರ್ಟಿಕ್ಯುಲರ್ಲಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಗೊತ್ತಾ, ನಾನು ಆಲ್ಮೋಸ್ಟ್
ತುಂಬಾ ವರ್ಷಗಳಾಗಿತ್ತು ಈ ವಿಚಾರಗಳನ್ನ ನಾನು ನೆನ್ಪು ಮಾಡ್ಕೊಂಡು. ಸೊ ಎಲ್ಲೋ ಒಂದ್ ಕಡೆ ಮತ್ತೆ 2011 ಹೋಗಿ ಎಲ್ಲಾ ಜರ್ನಿನ ರೌಂಡ್ ಮಾಡ್ಕೊಂಡು ಓಡಾಡ್ಕೊಂಡು ಎಲ್ಲಾ ವಿಚಾರಗಳನ್ನ ಮತ್ತೆ ನೆನ್ಪು ಮಾಡ್ಕೊಂಡು, ಒಳ್ಳೆ ಟೈಮ್ನ, ಬ್ಯಾಡ್ ಟೈಮ್ನ, ಏಳು ಬೀಳುಗಳನ್ನ, ಸ್ನೇಹಿತರುಗಳನ್ನೆಲ್ಲ ನೆನ್ಪು ಮಾಡ್ಕೊಂಡಿದ್ದು, ಅಥವಾ ನಮ್ಮ ಸ್ಟಾರ್ಸ್ಗಳನ್ನ ನೆನ್ಪು ಮಾಡ್ಕೊಂಡಿದ್ದು, ಕ್ರಿಕೆಟ್ ಬಗ್ಗೆ ಅಥವಾ ನಮ್ಮ ಚಾನಲ್ಗಳು ನಮ್ಗೇನ್ ಕೆಲಸ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಎಲ್ಲ ನೆನ್ಪು ಮಾಡ್ಕೊಂಡು ಬಂದಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅನ್ಎಕ್ಸ್ಪೆಕ್ಟೆಡ್ ನೋಡಿ, ಸಡನ್ ಆಗಿ 2 days ಬ್ಯಾಕ್ ನೀವು ಫೋನ್ ಮಾಡಿದ್ರಿ. ಆಮೇಲೆ ನೀವು ಏನು ಪ್ಲಾನ್ ಮಾಡಿರ್ಲಿಲ್ಲ, ನಾವು ಏನು ಹಿಂಗ್ ಮಾತಾಡ್ಬೇಕು ಅಂತ ಅನ್ಕೊಂಡಿರಲಿಲ್ಲ. ಫ್ಲೋನಲ್ಲಿ ಆಲ್ಮೋಸ್ಟ್ casual ಆಗೆ ಬಂತು. ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಒಂದು ಟೈಮ್ ಮತ್ತೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ನೀವು ಅನ್ಕೊಂಡಿರೋ ಹಾಗೆ ದೊಡ್ಡ ಮಟ್ಟದ ಸಕ್ಸಸ್ ಸಿಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟ ಅರ್ಜುನ್ ಯೋಗಿ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.